ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಸೊ ಹಿಂದಿನ ಸಂಚಿಕೆಯಲ್ಲಿ ನೀವು 1ರಿಂದ 3 ಹಂತಗಳನ್ನು ಅಕ್ಷರ ಮತ್ತು ಪದಗಳ ರಚನೆಯನ್ನು ಕಲಿತು ಅಭ್ಯಾಸ ಮಾಡಿದ್ದೀರಿ. ಈಗ 4ನೇ ಹಂತದಲ್ಲಿ ಬರುವಂತಹ ಅಕ್ಷರ ಮತ್ತು ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಕಲಿಯೋಣ. ಸೊ ಇದು ಕಾಣ್ಬೋದು. 4ನೇ ಹಂತದಲ್ಲಿ ಬರುವಂತಹ ಅಕ್ಷರಗಳ ಪರಿಚಯ ಮಾಡಿಕೊಳ್ಳೋಣ. ಸೊ ಮೊದಲಿಗೆ ಇದು ಲ, ಲ, ಶ, ಇ, ಉ, ಕ. ಸೊ ಇನ್ನೊಂದು ಸಲ ಓದಿ ತಿಳಿಯೋಣ. ಲ, ಶ, ಇ, ಉ, ಕ. ಲ, ಶ, ಇ, ಉ, ಕ. ಸೊ ಈ ಅಕ್ಷರಗಳನ್ನು ನಿಮ್ಮ ಪಾಠಿ ಅಥವಾ ನೋಟ್ಬುಕ್ಕದಲ್ಲಿ ಬರೆದು ಅಭ್ಯಾಸ ಮಾಡಿ. ಸೊ ಈಗ ಹಿಂದಿನ ಸಂಚಿಕೆಯಲ್ಲಿ ಕಲಿತಂತಹ ಅಕ್ಷರ ಮತ್ತು ಈಗ ಕಲಿತಂತಹ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚನೆ ಮಾಡುತ್ತಾ ಓದೋಣ. ಪದಕ ಪದಕ, ಪದಕ ಪದಕ. ಸಲಗ ಸಲಗ, ಸಲಗ ಸಲಗ. ಕಮಲ ಕಮಲ, ಕಮಲ ಕಮಲ. ಚರಕ ಚರಕ, ಚರಕ ಚರಕ. ಸೊ ಈ ರೀತಿಯಾಗಿ ಇನ್ನೊಂದಿಷ್ಟು ಶಬ್ದಗಳನ್ನು ಕಲಿಯೋಣ. ಈಗ ಕಲಿತಂಥ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ರಚನೆ ಮಾಡುತ್ತಾ ಓದೋಣ. ಲ, ಯ, ಲಯ. ಕಸ ಕಸ. ಉಷ ಉಷ. ಲವ ಲವ. ಊನ ಊನ. ಕರ ಕರ. ಕಮಲ ಕಮಲ. ಕರಗ ಕರಗ. ಕದನ ಕದನ. ಈಚಲ ಈಚಲ. ಸಲಗ ಸಲಗ. ಕಡಜ ಕಡಜ. ಚರಕ ಚರಕ. ಲವ 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 ಲವ. ಊರಜನ ಊರಜನ. ಊರಗಲ ಊರಗಲ. ಕಲರವ ಕಲರವ. ಇನ್ನೊಂದು ಬಾರಿ ಓದೋಣ. ಲಯ, ಕಸ, ಉಷ, ಲವ, ಊನ, ಕರ, ಕಮಲ, ಕರಗ, ಕದನ, ಈಚಲ, ಸಲಗ, ಕಡಜ, ಚರಕ, ಲವಲವ, ಊರಜನ, ಊರಗಲ, ಕಲರವ. ಸೊ ನೋಡಿದ್ರಲ್ಲ, 4ನೇ ಹಂತದಲ್ಲಿ ಬರುವಂಥ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ಕಲ್ತಿದ್ದೀರಾ. ಈ ಪದಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದು ರೂಢಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಹಂತಗಳನ್ನು ಬಳಸ್ಕೊಂಡು ಹೊಸ ಅಕ್ಷರಗಳೊಂದಿಗೆ ಪದಗಳ ರಚನೆ ಮಾಡಿ ತಿಳಿಯೋಣ. ಧನ್ಯವಾದಗಳು.